ಯೇಸುವಿಗೆ ಸ್ತೋತ್ರ. ಇಂದು 5 ಮಾರ್ಚ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯದ ಆರಂಭ ಭಾಗ. ಸಭಾಧ್ಯಕ್ಷನು ಅತಿಥಿ ಸತ್ಕಾರ ಮಾಡುವವನು ಆಗಿರಬೇಕು. ದೇವರಿಂದ ಆಯ್ಕೆಗೊಂಡ ಅಥವಾ ದೇವರ ಸೇವೆಗೆ ಅರ್ಹತೆಯುಳ್ಳ ಸಭಾಧ್ಯಕ್ಷನು ಕ್ರಿಸ್ತನ ಕುಟುಂಬವನ್ನು, ಅಂದರೆ ದೇವರ ಸಭೆಯನ್ನು ಪೋಷಿಸುವವನಾಗಿರುತ್ತಾನೆ, ಅಂದರೆ ಪ್ರೀತಿಸುವವನಾಗಿರುತ್ತಾನೆ. ಪೌಲನು ಕೊಲೊಸೆ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಕೊಲೊಸ್ಯ 1:28. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಸಭಾಧ್ಯಕ್ಷರಲ್ಲಿ ಇರಬಾರದ ನಕಾರಾತ್ಮಕ ಗುಣಗಳ ಕುರಿತಾಗಿ ಉಲ್ಲೇಖಿಸಿದ ನಂತರ 8ನೇ ವಾಕ್ಯದಲ್ಲಿ ಪೌಲನು ತೀತನಿಗೆ ಸಭಾಧ್ಯಕ್ಷರ ಆಯ್ಕೆಯಲ್ಲಿ ಅವರಲ್ಲಿರಬೇಕಾದ ಸಕಾರಾತ್ಮಕ ಗುಣಗಳ ಪಟ್ಟಿಯನ್ನು ಹೇಳುವಂಥದ್ದಾಗಿ ನೋಡುತ್ತೇವೆ. ಇಂದು ಯಾವುದೇ ಮೇನ್ಲೈನ್ ಸಭೆಗಳಲ್ಲಿ ಪುರೋಹಿತರಾಗ ಬಯಸುವಂಥವರು ಅಥವಾ ಪಾದ್ರಿಯಾಗ ಬಯಸುವಂಥವರು ಶೈಕ್ಷಣಿಕವಾಗಿ ಪದವೀಧರರಾಗಿರಬೇಕು ಮತ್ತು ಬ್ಯಾಚುಲರ್ ಆಫ್ ಡಿಗ್ನಿಟಿ ಅನ್ನು ಅಂಗೀಕೃತ ದೈವಶಾಸ್ತ್ರ ಸೆಮಿನರಿಯಿಂದ ಪಡೆದುಕೊಂಡವರಾಗಿರಬೇಕು. ಪಾದ್ರಿಯಾಗ ಬಯಸುವಂಥವರು ತಾವು ಒಳಗೊಂಡ ಸಭೆಯ ಸಕ್ರಿಯ ಸದಸ್ಯರು, ಯಾವ ದೋಷಾರೋಪಣೆ ಇಲ್ಲದ ವ್ಯಕ್ತಿತ್ವವುಳ್ಳವರಾಗಿರಬೇಕು. ಪೌಲನು ಸಭಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ತೀತನಿಗೆ ಹಾಗೂ ತಿಮೋತಿಯನಿಗೆ ಪತ್ರಿಕೆಗಳ ಮೂಲಕ ತಿಳಿಸುವಾಗ ಅಲ್ಲಿ ಹೇಳಿರುವಂಥದ್ದು, ಅವರು ಅತಿಥಿ ಸತ್ಕಾರ ಮಾಡುವವರು, ಗೌರವವುಳ್ಳವರು, ಸತ್ಯಾರ್ಥವನ್ನು ಶುದ್ಧ ಮನಸ್ಸಿನಿಂದ ಕೈಕೊಳ್ಳುವವರು, ಹೀಗೆ ಹಲವು ಗುಣಗಳ ಕುರಿತಾಗಿ ಬರೆದಿರುವಂಥದ್ದನ್ನ ನೋಡುತ್ತೇವೆ. ಪೌಲನು ಇಲ್ಲಿ ಬಳಸಿರುವ ಗ್ರೀಕ್ ಪದ ಫೆಲಿಕ್ಸೇನೋಸ್. ಈ ಪದವು ಫಿಲಿಯೋಸ್ ಮತ್ತು ಕ್ಸೆನೋಸ್ ಎಂಬ ಪದಗಳ ಸಂಯೋಜನೆಯಾಗಿದೆ. ಫಿಲೋಸ್ ಪದದ ಅರ್ಥ ಆತ್ಮೀಯ ಸ್ನೇಹಿತ, ಝಿನೋಸ್ ಪದದ ಅರ್ಥ ಅಪರಿಚಿತ, ಫಿಲೋಕ್ಸಿನೋಸ್ ಪದದ ಅರ್ಥ ಅಪರಿಚಿತರನ್ನು ಗಾಢವಾಗಿ ಪ್ರೀತಿಸುವವನು ಎಂಬುದಾಗಿ. ಅತಿಥಿ ಸತ್ಕಾರ ಮಾಡುವವನು ಸ್ನೇಹಿತನಾಗಲಿ ಅಪರಿಚಿತನಾಗಲಿ ಯಾರಿಗಾದರೂ ಪ್ರಾಯೋಗಿಕ ಸಹಾಯವನ್ನು ಮಾಡುವವನಾಗಿದ್ದಾನೆ. ಸಭಾಧ್ಯಕ್ಷರು ದೇವರ ಸೇವೆಯನ್ನು ದೇವರಿಂದ ಉಚಿತವಾಗಿ ಹೊಂದಿರಲಾಗಿ ಸಭೆಯ ಪ್ರತಿಯೊಬ್ಬರನ್ನು ಯಾವ ಭೇದ ಭಾವ ಮಾಡದೆ ಪ್ರತಿಯೊಬ್ಬರನ್ನು ದೈವಿಕತೆಯಲ್ಲಿ ಗಾಢವಾಗಿ ಪ್ರೀತಿಸುವಂತವನಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.